ಏಯ್ ಕಂತ್ರಿ ನಾಯಿ ನನ್ನ ಮಗನೇ, ಅಮೇರಿಕಾಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಅಂದ್ಲ ಅವರೇ ಮಾಡ್ತಾ ಇದೆಯಾ ಕುಡಿದ್ಬಿಟ್ಟು ನನ್ನ ಮಗನೇ. 2-3 ಲಕ್ಷ ರೂಪಾಯಿ ಇಸ್ಕೊಂಡು ಓದಲ್ಲ ದೇಬ್ಕೊಂಡು ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಏನ್ಲ ಮಾಡ್ತಾ ಇದೆಯಾ ಇಲ್ಲಿ? ಏನ್ಲ ಮಾಡ್ತಿದ್ಯಾ ಹಳೆ ಬೇವರ್ಸಿ? ಏ ಸೋಮ್ಕಿರ್ಲ. ಅಯ್ಯೋ ಎಂಟ್ರ ತರ ಮಿಮಿಕ್ರಿ ಮಾಡಿದ ತಕ್ಷಣ ನಾನೇನ್ ಗಡ 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 ನಡ್ಕೋಗ್ಬಿಡ್ತೀನಿ ಅಂತ ಅನ್ಕೋಬಿಟ್ಟೆ ಇಲ್ಲ ನೀನು. ನಾನೇನ್ ನುಡ್ಕಕ್ಕಿಲ್ಲ ಇವಾಗ ಅವಳಿಗೆಲ್ಲಾನು. ನೀನ್ ಸುಮ್ಕೆನ ನಾಡ್ಕೊಬೇಡ ಸುಮ್ಕಿರ್ಲ. ಅವಳು ಹೆಸ್ರಿ ಹೊಳಿದ ತಕ್ಷಣ ನಾನೇನ್ ನುಡ್ಕೋಗ್ಬಿಡಕ್ಕಿಲ್ಲ. ಅವಳಿಗೆ ಅಮ್ಮನಿ ಹೇಳಿ ಅವಳಿಗೆ ಯಾಕೆ ನಾನು ನುಡ್ಗೋಗ್ಲಿ ಹೇಳು. ಅಯ್ಯೋ ಬುಟ್ಟಾಕು. ನಾನೆಲ್ಲ ಮಿಮಿಕ್ರಿ ಮಾಡ್ತಾ ಇದ್ದೀನಿ, ನೀನು ಮಾಡ್ತಿರೋದು ಮಿಮಿಕ್ರಿಯ. ನಾನು ಯಾಕೆ ಮಾಡೋಕ್ಕೋಗ್ಲಿ ಮಿಮಿಕ್ರಿಯ? ಅದು ನೀನು ಏನಾದ್ರೂ ಡಾಕ್ಟರ್ ರಾಜ್ಕುಮಾರ್ ಅಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರ ಮಿಮಿಕ್ರಿ ಮಾಡಿಬಿಟ್ಟು ನಾನು ಫೇಮಸ್ ಆಗೋಕ್ಕೆ ಮುಚ್ಕೊಂಡು ಹೋಗ್ಲಾ? ನೀನು ಏನ್ರೋ ಮಹಾಕಾಳಿದ್ದಂಗೆ ಅವಳ ಇದನ್ನ ಧ್ವನಿಯ ಮಿಮಿಕ್ರಿ ಬೇರೆ ಮಾಡಿ ತೋರಿಸ್ತಾರೆ. ಅಯ್ಯೋ ಅತ್ತೆ, ಇದೇನತ್ತೆ ಇದು? ಮಾವ ಫುಲ್ ಟೈಟ್ ಆಗ್ಬಿಟ್ಟವ್ರೆ. ನಮ್ಮ ಅಪ್ಪಂಗೆ ಹೆಂಗೋ ಬಿಲ್ಡಪ್ ಕೊಟ್ಬಿಟ್ಟು ಬಂದಿದ್ದೆ, ಅಮೇರಿಕಾಗೆ ಹೋಗೋವ್ರೆ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಇಲ್ಲಿ ಕುಡಿದು ಬಿದ್ದಿರೋ ವಿಚಾರ ನಮ್ಮ ಅಪ್ಪಂಗೆ ಏನಾದರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಏನು ಮಾಡ್ತಾರೋ ಏನು ಕತೆನೋ. ನೀವೇನು ಯೋಚನೆ ಮಾಡಬೇಡಿ ಹೇಳಿ ಅಂದರೆ ಈ ನನ್ನ ಮಗು ನಾನು ಮಾಡ್ತೀನಿ ರೀ. ಇವಾಗ ನೀವೆಲ್ಲರೂ ನನಗೆ ಬರೀ ಭ್ರಮೆ ಥರ ಕಾಣಿಸ್ತಾಳೆ ಕಡಲ್ಲ. ನನ್ನ ಹೆಂಡ್ತಿನ ನನ್ನ ಕಣ್ಣು ಕಾಣಿಸ್ಬೇಕು, ನಿನ್ನ ಕಣ್ಣಿಗೆ ಯಾಕ್ಲ ಕಾಣಿಸ್ತಾಳೆ? ಅಯ್ಯೋ ದೇವ್ರೇ ಅಪ್ಪ, ಯಾಕೆ ಅಂದ್ರೆ ನೀನು ಎಂಡ್ರ ಬಂದ್ಬಿಟ್ಟು ನಿನ್ ಕಣ್ ಮುಂದೆ ನಿಂತ್ಕೊಂಡೋಳಲ್ಲ ಅದಕ್ಕೆ. ಯಾವಳದು ಡಬಕ್ ಬಂದು ಡಿಸ್ಟರ್ಬ್ ಮಾಡ್ದಿರೋದು, ಮಿಮಿಕ್ರಿ ಮಾಡ್ದಿರೋದು ಯಾರಲ್ಲ? ಸುಮ್ಕಿರ್ಲ. ನನ್ನ ಎಂಡ್ರು ಕಣ್ಲ. ಯಾವ ಎಂಡ್ರು ಕಣ್ಲ? ಓ ಬೆಂಗ್ಳೂರಾಗ ಬೇರೆ ಸೆಟಪ್ ಮಾಡಿಕೊಬಿಟ್ಟಿದ್ಯಾ ಏನು? ಅಯ್ಯೋ ಅಲ್ಕಾ ಬೊಡ್ಡಿ ನನ್ನ ಮಕ್ಳ. ಲೇ ಕುಡುಕ ಕೃಷ್ಣ, ನನ್ನ ಗಂಡನ ಅಮೇರಿಕ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಬೆಂಗಳೂರಾಗೆ ಕುಡ್ಕೊಂಡು ಮಜ್ಜಾ ಉಡಾಯಿಸ್ತಿದೀಯೇನ್ರಲ್ಲ? ಅಯ್ಯಪ್ಪ ದೇವ್ರೇ! ಅಯ್ಯೋ ಶಾರದಕ್ಕ, ಯಾವಾಗ ಬಂದೆ ಶಾರದಕ್ಕ? ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ದಲ್ಲ ಆವಾಗೇ ಬಂದೆ ನಾನಂತೂ. ನನವೆ ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಏನ್ರಲ್ಲ ಮಾಡ್ತಾ ಇದ್ದೀರಾ ಇಲ್ಲಿ? ನನ್ನ ಗಂಡನ ಅಮೇರಿಕ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು 3 ಲಕ್ಷ ರೂಪಾಯಿ ಇಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿಲಿ. ಕಿತ್ತೋದ್ ನನ್ನ ಮಕ್ಕಳು ತರ ಬೀದಿಗುನುವೆ ಕುಡ್ಕೊಂಡು ಓಡಾಡ್ತಾ ಇದ್ದೀರಾ? ಲೇ ಶಾರದಿ, ಮಗಳನ್ನ ಹುಡ್ಕ ಕೆಲಸನೇ ನೀ ಮಾಡ್ತಾ ಇದ್ದೆ. ಬಿಟ್ಬಿಡೆ ನನ್ನ, ಬಿಟ್ಬಿಡೆ. ಅವ್ವದಿ ಬೇಡವೆ ಇಲ್ಲೆಲ್ಲ ನನ್ನ ಒದ್ಬಿಟ್ರೆ ಆಮೇಕಿಂದ ನನ್ನ ಮಾನ ಮರುವದಿ ಎಲ್ಲಾನು 3 ಕಾಸು ಗರಾಜ್ ಆಯ್ತದ ಕಣ್ಲೆ. ಅಡಿಬೇಡ, ಬೇಕಾದ್ರೆ ರೂಮ ಕರ್ಕೊಂಡೋಗ್ಬಿಟ್ಟು ಎಷ್ಟು ಜನ ಹಾಕೊಂಡು ಮನೆಗೆ ಬೇಕಾದ್ರೆ ಚೆನ್ನಾಗಿ ರುಬ್ಬು. ಇಲ್ಲಿ ಮಾತ್ರ ಹೊಡಿಬೇಡ್ವೆ. ಏನ ಮಾನ ಮರುವದಿ ಹೋಗ್ಬಿಡ್ತದ ನಿನ್ಗೆ? ನನ್ನ ಮಗನೇ, ನಿನಗೆ ಮಾನ ಮರುವದಿ ಅನ್ನೋದು ಇದ್ರೆ ತಾನೇನ್ಲ? ಅಯ್ಯೋ ಅಯ್ಯೋ ಬುಡೆ ತಲೆ 4 ಕೂದ್ಲು ಇಲ್ಲ, ಇನ್ನೂ ಹೊಡೆದು ಉದ್ರ ಸಾಕ್ಬೇಡ ಬುಡೆ. ಅಯ್ಯೋ ಇದೇನಿ ನಿಮ್ಮಪ್ಪ ನಿಮ್ಮಮ್ಮ? ಅಯ್ಯೋ ನಂಗಂತೂ ತಲೆ ಕೆಟ್ಟೋಗ್ಬಿಡ್ತು. ನಿಮ್ಮಪ್ಪ ಅಮೇರಿಕಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇನು ಮಾಡ್ತಾಯ್ತೆ? ಹೇಳೋ 3 ಲಕ್ಷ ರೂಪಾಯಿ ದುಡ್ಡು ಏನ್ ಮಾಡ್ದೆ? ಅಮೇರಿಕಕ್ಕೆ ಹೋಗಿಲ್ಲ ಅಂತ ಹೇಳಿದ್ಮೇಲೆ 3 ಲಕ್ಷ ರೂಪಾಯಿ ದುಡ್ಡನ್ನ ಇರ್ಬೇಕಲ್ಲ. ಒಳ್ಳೆ ಟೈಮಾಗೆ ನೀನೇ ಬಂದ್ಬಿಟ್ಟಿದ್ಯಾ ನೋಡು. ನನ್ನ ಮಗಳು ಮದುವೆ ಇವಾಗ ಫಿಕ್ಸ್ ಆಗ್ಬಿಟ್ಟೈತೆ ನೋಡು. ನಾನು ಅಳಿಯಂದ್ರು ಎಲ್ಲನೂ ಬಟ್ಟೆ ತಗೊಳಕ್ ಹೋಯ್ತಾ ಇದೀವಿ. ಮರುವಾ ದಿನಗೆ ನನಗೆ ದುಡ್ಡೆಲ್ಲ ವಾಪಸ್ ಕೊಟ್ಬಿಡು. ಆಮೇಕಿಂದ ಬೇಕಾದ್ರೆ ನಿನಗೆ ಕ್ಷಮಿಸ್ತೀನಿ. ದುಡ್ಡೇನು ಕಳೆದಿಲ್ಲ ಅಂತ ಹೇಳಿದ್ರೆ ನಿನಗೆ ಕ್ಷಮಿಸ್ತೀನಿ. ಇಲ್ಲ ಅಂದ್ರೆ ಮಗನೇ ನಿನ್ನ ಪುಟ್ಟು ಬಾಲೆ ನೆನೆಯ. ನೋಡು, ನಮ್ಮ ಫ್ಯಾಮಿಲಿ ಇರೋದೇ ನಿನಗೆ ಹಿಂಗೆ. ಅದಕ್ಕೆ ನನ್ನನ್ನು ಯಾಕೆ ಮದುವೆ ಮಾಡ್ಕೊತೀಯ ನೀನು? ಮದುವೆ ಮಾಡ್ಕೋಬೇಡ ಹೋಗು ಅಂತ ಹೇಳ್ತಾ ಇದ್ದೀನಿ ತಾನೇ. ನೀನೇನಿಯ ಇಲ್ಲ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನಿಂದ ನಿನಗೆ ಬಿದ್ದಿದ್ಯಾ. ನಮ್ಮ ಫ್ಯಾಮಿಲಿ ಪೋರ್ಟ್ವೆಂಟೆ ಫ್ಯಾಮಿಲಿ ಇದ್ದಂಗೆ. ನನ್ನ ಮಾತು ಕೇಳು, ಇಲ್ಲಿಂದ ಸುಮ್ಕೆ ಏನಿಯ ಹೋಗಿ ನಿಂದಾರಿ ನೀನು ನೋಡ್ಕ. ಯಾರನ್ನ ಮದುವೆ ಮಾಡ್ಕ, ನನ್ನ ಪಾಡು ನನ್ನ ಬಿಟ್ಬಿಡು. ಗ್ಯಾಪ್ ಸಿಕ್ಕರೆ ಸಾಕಲ್ವಾ? ಓಡೋಗಕ್ಕೆ ಪ್ಲಾನ್ ಮಾಡ್ತಾ ಇದೀಯಾ? ಬಾಯಿ ಮುಚ್ಕೊಂಡು ನಿಂತ್ಕ. ನಿಮ್ಮನೆ ನಾನೇನು ಹೊಸ್ದಾಗೆ ನೋಡ್ತಿಲ್ಲ, ಓಡ್ದಾಗಿಂದನೂ ನೋಡ್ತಾ ಇದ್ದೀನಿ. ನೋಡ್ಬಿಟ್ಟೆ ನೀ ತಾನೇ ಮದುವೆ ಮಾಡ್ಕೊತೀನಿ ಅಂತ ಒಪ್ಕೊಂಡ್ರೆ ಅದು? ಆ ಕಡೆ ನೋಡಿ ಸುಮ್ಕೆ ನೀ ನಿಮ್ಮ ಅಮ್ಮ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದಾನೆ. ಈ ನನ್ನ ಮಗುಗೆ ಏನು ಹೇಳಿದ್ರು ಬುದ್ಧಿನೇ ಬರಕಿಲ್ಲ. ಹೇಳ ದುಡ್ಡೈತಾನೆ, ದುಡ್ಡೈತೆ ಅಂತ ಹೇಳಿದ್ರೆ ನಿನ್ನ ಬಿಟ್ಬಿಡ್ತೀನಿ ಕಳ್ಳ. ಹೇಳ ಮರುವಾದೆಗೆ ಹೇಳ ನೀನು. ಚಿನ್ನ ಬಂಗಾರ, ನಾನೇ ನಿನಗೆ ಮೋಸ ಮಾಡಕ್ಕಿಲ್ಲ. ನಾನೇ ನಿನ್ ದುಡ್ಡು ಮನೇಲಿ ದುಡ್ಡೆಲ್ಲ ತಿನ್ಬೇಕು ಅಂತ ನಾನೇನ್ ಮಾಡ್ದಾನೆ ಅಲ್ಲ. ಆದ್ರೆ ಏನ್ ಮಾಡ್ಲಿ, ಯಾರ್ಯಾರೋ ಸೇರ್ಕೊಂಡು ನನಗೂ ಕೃಷ್ಣಂಗೂ ಮೋಸ ಮಾಡ್ಬಿಟ್ಟ. ಅಮೇರಿಕಕ್ಕೆ ಕರ್ಕೊಂಡೋಯ್ತೀನಿ, ಟಿಕೆಟ್ ಎಲ್ಲ ಬುಕ್ ಮಾಡ್ಬತ್ತೀನಿ, ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಒಂದ್ಸಲ 50,000, ಒಂದ್ಕಿತ ಇನ್ನೊಂದ್ಕಿತ 50,000 ಹಂಗೆ ಎಲ್ಲ ಒತ್ಕೊಂಡು ಹೊಂಟೋಗ್ಬಿಟ್ಟ. ಆಮೇಕಿಂದ ನಾವು ಬಿಡು ಇವತ್ತು ಕರ್ಕೊಂಡೋಯ್ತಾನೆ ಅಮೇರಿಕಕ್ಕೆ, ನಾಳೆ ಕರ್ಕೊಂಡೋಯ್ತಾನೆ ಅಂತ ನಾವು ಕಾದು ಸುಸ್ತಾಗೋಗ್ಬಿಟ್ವಿ. ಬರ್ಲೇ ಇಲ್ಲ, ಕರ್ಕೊಂಡು ಹೋಗ್ಲೇ ಇಲ್ಲ. ಅಲ್ಗೂ ನಮ್ಮ ಕೈಯಾಗ ಇನ್ನೂ 1.5 ಲಕ್ಷದ ಗಂಟ ಇತ್ತು. ಆದ್ರೆ 1.5 ಲಕ್ಷನೂ ಬಿಡ್ತಿದ್ದಂಗೆ ರಾತ್ರಿ ನಾನು ಇವನು ಮನೆಗೋಗ್ಬಿಟ್ರೆ ಹಂಗೆ ನೀನು ದೇವ್ಕೊಂಡು ಎತ್ಕೊಂಡು ಹೊಂಟೋಗ್ಬಿಟ್ಟ. ಈಗ 10 ರೂಪಾಯಿ ನಮ್ದಾಗಿಲ್ಲ. ಆದ್ರೂ ಹೋಟ್ಲಿಗೆಲ್ಲ ದುಡ್ಡು ಕಟ್ಟಬೇಕಿತ್ತು.
ದುಡ್ಡು ಕಟ್ಟ ಗತಿ ಇಲ್ದಿದ್ದಕ್ಕೆ ರಾತ್ರಿ ಮುಸ್ಕಾಕೊಂಡು ಓಡ್ ಬಂದ್ಬಿಟ್ವಿ. ಊರ್ಗ್ ಹೋಗೋಣ ಅಂತ ಪಿಲ್ಲನ್ ಮಾಡ್ಕೊಂಡು ಇಲ್ಲೇ ಕುಂತಿದ್ವಿ. ಅಷ್ಟ್ರಾಗ್ ನೀನ್ ಬಂದ್ಬಿಟ್ಟು ದಮ ಗಟ್ಟಿಸ್ತಾ ಇದೀಯ ಶಾರದಿ. ಇಷ್ಟ್ ಬಿಟ್ರೆ ಏನೂ ಆಗಿಲ್ಲ. ಅಯ್ಯೋ 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 ಅನ್ಯಾಯವಾಗಿ ಕಳೆದ್ಬಿಟ್ಟೆನ್ಲ ಕಳೆದ್ಬಿಟ್ಟ ನನ್ನ ಮಗನೇ ನಿಂಗೆ ದುಡ್ಡು ಕೊಡ್ಬೇಕಾರೆ ನೀನು ಯೋಚನೆ ಮಾಡಬೇಕಿತ್ತು. ನಿನ್ನ ಜನ್ಮಕ್ಕಿಷ್ಟು ಬೆಂಕಿಗಾಕ ನಿಮ್ಮ ಅಮ್ಮಂತಾಗ ಏನೋ ಪಿಲನ್ ಮಾಡಿ ಕಿತ್ಕೊಂಡಿದ್ದಕ್ಕೆ ಅದೇನೋ ಅಂತಾರಲ್ಲ ಕಂಡರ್ ದುಡ್ಡು ಉಳಿಯಾಕಿಲ್ಲ ಅಂತ ಹೇಳ್ಬಿಟ್ಟು ಕಂಡರ್ ದುಡ್ಡು ಕಂಡರ್ ಬಾಲೆ ನೀನು ಆಗೋಗ್ಬಿಡ್ತು. ನಿನ್ನೂ ನಂಬ್ಕೊಂಡು ನನ್ನ ಮಗಳನ್ನ ಕರ್ಕೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕಳ್ಸಿದ್ನಲ್ಲ. ನನಗೆ ಬುದ್ಧಿ ಇಲ್ಲ, ಎಕ್ಕಡ ತಗೊಂಡು ಹೊಡ್ಕೋಬೇಕು. ದುಡ್ಡು ಇಲ್ಲ, ಅಮೇರಿಕಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮಜಾ ಮಾಡ್ಕೊಂಡು ಬಿದ್ದವ್ನಿ. ಒಟ್ಟು ಲೋಫರ್ ಬಡ್ಡಿ ನನ್ನ ಮಗ. ಏನು ಮಾಡಲಿ ಇವಾಗ? ಎಲ್ಲರೂ ಅವತ್ತೇ ನಿಂಗೆ ಹೇಳ್ದೆ ಈ ಲೋಫರ್ ಕುಡು ಕೃಷ್ಣನ್ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು, ಇಲ್ಲ ಅವ್ನು ಹಂಗೆ, ಇಲ್ಲ ಇವ್ನು ಹಿಂಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದಲ್ಲ. ಇವತ್ತು ಆಯ್ತಾ? ಸರಿಯಾಗಿ ಆಯ್ತಾ ನಿನಗೆ? ನೋಡು, ನನಗದು ಏನು ಮಾಡ್ತೀಯೋ ಗೊತ್ತಿಲ್ಲ. ಮಗಳು ಮದುವೆ ಮಾಡ್ಬೇಕು ಇವಾಗ, ಹೆಂಗನ ಮಾಡಿ ದುಡ್ಡು ಹೊಂದಿಸ್ಕೊಂಡು ಇದು ಮಾಡು. ಅಂದರೆ ನಮ್ಮಮ್ಮ ನನ್ನ ಸಿಸ್ಟರ್ನ ಕರ್ಕೊಂಬಿಟ್ಟು ಬರಲಿ ಅಂತ ಹೇಳ್ಬಿಟ್ಟು ನೀನು ಕಳಿಸಿದ್ದು. ಈ ಟೈಮಾಗ ನಾನೇನಾದ್ರೂ ಉಷುನ ಬಗ್ಗೆ ಹೇಳ್ಬಿಟ್ಟೆ ಅಂತ ಹೇಳಿದ್ರೆ ಅಷ್ಟೇ ನನ್ನ ಕತೆ ಹಂಗೆ ಮುಗ್ದೋಗ್ಬಿಡ್ತದೆ. ಅಪ್ಪ ಬೇಡ ಉಷುನ ಬಗ್ಗೆ ಏನು ಹೇಳೋದು ಬೇಡ. ನಮ್ಮಮ್ಮಂಗೆ ಅವಳ ಮೇಲೂ ನನಗೆ ಪಿರುತಿ ಐತೆ. ಆಮೇಲಿಂದ ನಾನು ಕೈ ಕೊಟ್ಬಿಟ್ಟು ಅವಳಿಂದ ಹೋಗ್ಬಿಟ್ರೆ, ಆಮೇಲೆ ದುಡ್ಡಾಗವಳೆ ಅಂತ ಹೇಳ್ಬಿಟ್ಟು ನನ್ನನ್ನು ಬೀದಿ ಪಾಲು ಮಾಡಿಬಿಟ್ರೆ ಉಷುನ ಬಗ್ಗೆ ಹೇಳೋದೇ ಬೇಡ, ಸುಮ್ಮನೆ ಇದ್ಬಿಡ್ಬೇಕು. ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿ ರಾಹುಲ್ನ ಮೀಟ್ ಮಾಡಿ ರಾಹುಲ್ನ ಕರ್ಕೊಂಬಂದು ನಮ್ಮ ಅಮ್ಮನ ಮುಂದೆ ನಿಲ್ಲಿಸಿದ್ರೆ ಹೆಂಗೋ ಸರೋಗೋದು. ಆದರೆ ಏನು ಮಾಡ್ತೀಯಾ? ಎಲ್ಲಿಂದ ಹೆಂಗೆ ಎಸ್ಕೇಪ್ ಆಗೋದು? ಈ ನನ್ನ ಮಕ್ಕಳೆಲ್ಲ ಹಿಂದೆ ಮುಂದೆನೇ ಓಡಾಡ್ತಿರ್ತಾರೆ. ಎಸ್ಕೇಪ್ ಆಗೋಕ್ಕೆ ಆಯ್ತಿಲ್ವೇ? ಅತ್ತೆ ಆಗಿದ್ದೆಲ್ಲ ಆಯಿತು, ಬನ್ನಿ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಈಗ ಆಳು ಬಿದ್ದೋಗ್ಲಿ, ಈಗ ಅದೆಲ್ಲ ಬಿಟ್ಬಿಟ್ಟು ಬನ್ನಿ ಹೋಗೋಣ. ಮೊದಲು ಶಾಪಿಂಗ್ ಮುಗಿಸೋಣ, ಮದುವೆ ಮಾಡ್ಕೋಬೇಕು ತಾನೇ. ಮಾವಯ್ಯ ಕಳೆದವ್ರೆ ಅಂತ ಹೇಳಿದ ತಕ್ಷಣ ಇವಾಗ ಮತ್ತೆ ಈಗ ಹೋಗಿರೋ ಟೈಮ್ ಮತ್ತೆ ಬರ್ತದ? ಬರೋಕ್ಕಿಲ್ಲ. ಸುಮ್ಮನೆ ನೀ ಬನ್ನಿ. ಇನ್ನಿವ್ರ ಹಿಡ್ಕೊಂಡು ಬೆಂಡ್ ಎತ್ತಿದ್ರು ತಾನೇ, ಏನು ಬಂತು ಲಾಭ? ಹೋಗಿರೋ ದುಡ್ಡಂತೂ ಏನು ವಾಪಸ್ ಬರೋಕ್ಕಿಲ್ಲ ತಾನೇ. ಬನ್ನಿ, ನಾನೇ ನೋಡ್ಕೊತೀನಿ ಎಲ್ಲ, ಸೀರೆ ಬಟ್ಟೆ ಎಲ್ಲ ನಾನೇ ಕೊಡಿಸ್ತೀನಿ. ಬನ್ನಿ ಸುಮ್ಕೇನೇನಿಯ. ಈ ಕುಡುಕು ಕೃಷ್ಣ ಇನ್ನೊಂದು ಕಿತ ನನ್ನ ಗಂಡನ ಹತ್ರ ಅಕ್ಕ ಪಕ್ಕ ಏನಾರ ನೀನು ಕಂಡೆ ಅಂತ ಹೇಳಿದ್ರೆ ಮಗನೇ ಹಂಗೆ ತೆಂಗಿನಕಾಯಿ ಹೊಡೆದಾಗ ನೀನು ತಲೆನ ಹೊಡೆದು ಬಿಸಾಕ್ಬಿಡ್ತೀನಿ ಅಷ್ಟೇ. ನೀನಿಯ ಏನೋ ಬಿಡು, ಹಂಗೆ ಹಿಂಗೆ ಪಾಪ ನಮ್ಮವ್ರು ಅಲ್ವಾ ಅಂತ ಅಂದ್ಕೊಂಡ್ರೆ ಸರಿಯಾಗಿ ಮಾಡ್ತೀಯ ಕಂಡ್ಲ. ನೀನಂತೂ ಸರಿಯಾಗಿ ಮಾಡ್ತೀಯ ನೋಡು. ಇದೇ ಕೊನೆ. ಇಲ್ಲ ಇನ್ನೊಂದಿದ್ದ ನಿನ್ನ ಗಂಡನ ಸವಸಕ್ಕೆ ನಾನಂತೂ ಹೋಗಕ್ಕಿಲ್ಲ ಅಲ್ಲ. ಹೋಗ್ ಕುಡ್ದು ಹೋದೆ ಅಂತಂದ್ರೆ ಹೇಳಿದ್ನಲ್ಲ. ನೀನು ಇಲ್ಲೇ ನಂಗೆ ಸಾಯ್ ಬಿಡಿದ್ರು ದೇವ್ರು ಯಾವ ಪಾಪನೂ ನನಗೆ ಕೊಡಕ್ಕಿಲ್ಲ. ಅಂತ ದೊಡ್ಡ ಪಾಪಿ ನನ್ನ ಮಗ ನೀನಂತೂ ನೋಡು. ಊರಾಗೆಲ್ಲ ನನ್ನ ಮರುವಾದಿ ಕಳಿಬೇಡ. ಅಮೇರಿಕಕ್ಕೆ ಹೋಗಿದ್ಯಾ ಅಂತ ಹೇಳಿದ್ರೆ ಎಲ್ರಿಗೂ ಹೋಗ್ಬಿಟ್ಟು ಬಂದೆ ಅಂತ ನೀನು ಬೊಗಳ್ಬೇಕು. ಇಲ್ಲ ಹೋಗ್ಲಿಲ್ಲ, ಮೋಸ ಆಯಿತು, 3 ಲಕ್ಷ ರೂಪಾಯಿ ಹೋಯ್ತು ಅಂತ ಹೇಳ್ಬಿಟ್ಟು ನನ್ನ ಮಾನ ಮರುವಾದಿ ಕಳೆದು ನಾನಂತೂ ಸುಮ್ಕಿರಕ್ಕಿಲ್ಲ. ಏನಂತ ಹೇಳ್ತೀರಾ ಹೇಳ್ರಿ? ಊರ್ ಜನಗಳೆಲ್ಲನೂ ಕೇಳಿದ್ರೆ ಅಮೇರಿಕಕ್ಕೆ ಹೋಗಿದ್ದೆ ಅಂತ ಹೇಳ್ತೀವಿ ಕಣಕ್ಕೋ. ಅಮೇರಿಕಕ್ಕೆ ಹೋಗಿದ್ವಿ, ಓಡಾಡ್ಕೊಂಬಿಟ್ಟು ಬಂದ್ವಿ ಅಂತ ನೀನು ಹೇಳ್ತೀನಿ. ಹಂಗೆ ಹೇಳ್ಬೇಕು. ಹಂಗೂ ಹಿಂಗೂ ಕಯ್ಯಪ್ಪಿಯ ಅಂದೆ ಅಂದರೆ ಅಷ್ಟೇ, ಮನೆಗೆ ಬಿಟ್ಕೊಳಕ್ಕಿಲ್ಲ. ಇಲ್ಲೇ ಬಿದ್ದು ಸಾಯ್ಬೇಕಾಯ್ತದೆ. ನೋಡು ನನ್ನ ಮಗಳು ಮದುವೆ ಎಲ್ಲ ಅರೇಂಜ್ಮೆಂಟು ಮಾಡ್ತಾ ಇದ್ದೀನಿ. ಇದಕ್ಕೆ ಮಾತ್ರ ಕಲ್ಲಕ್ಕಕ್ಕೆ ಮಾತ್ರ ಬರಬೇಡ. ಅವಳಿ ಅಂದ್ರು ಕಾಣ್ತಾನೆ ಇಲ್ಲ. ನನಗೆ ಗೊತ್ತು, ನನ್ನ ಮಗಳು ಸಣ್ಣಕಿರೋ ಹುಡುಗನ್ ನೋಡ್ಕೊಂಡಿದ್ದು ಅವತ್ತು ನಾನು ಕಂಡಿದ್ದೀನಿ. ಹೇಳು, ನೀನೇನು ಕಂಡಿದ್ಯಾ? ನೀನೆಲ್ಲ ಕಂಡಿದ್ಯಾ? ಸುಮ್ಕೆ ಎದ್ದೋಳು ಸುಮ್ಕೆ. ಯಾಕೆ ಕುಡಿದ್ಬಿಟ್ಟು ಕೊಂಡ್ಕೊಂಡಿದ್ದಂಗೆ ಆಗ್ಬಿಟ್ಟೈತೆ ನಿನ್ಗಂತೂ. ಅಯ್ಯೋ ಎದ್ದೋಳು. ಹೊಳಿ ಅಂದರೆ ಇವ್ರನ್ನೆಲ್ಲನೂ ನಮ್ಮ ರೂಮ್ಗೆ ಇವತ್ತು ಕರ್ಕೊಂಡು ಹೋಗೋಣ. ಶಾಪಿಂಗು ಸಂಜೆಗಿಂದ ಬಂದ್ಬಿಟ್ಟು ಮಾಡೋಣ. ಇವಾಗ ಸುಮ್ಕೆ ಇವ್ರನ್ನೆಲ್ಲ ಬೀದಿನಾಗೆ ಬಿಟ್ಬಿಟ್ಟು ಹೋದ್ರೆ ಹೆಂಗಿರ್ತದೆ ಹೇಳಿ? ಯಾರನ್ನ ಊರವ್ರು ನೋಡ್ಬಿಟ್ರೆ ನನ್ನ ಮಾನ ಮರುವದಿ ಎಲ್ಲ 3 ಕಾಸಿಗೆ ಹರಾಜ ಹೋಗ್ಬಿಡ್ತದೆ ಹೇಳಿ. ಅಂದರೆ ಅದಕ್ಕೆ ನೀ ಹೋಗೋಣ. ರೂಮಿಗೆ ಬಿಟ್ಬಿಟ್ಟು ಇರ್ಗೋಸಿ ಸ್ನಾನಾಗಿನೆಲ್ಲ ಮಾಡ್ಕೊಳಕ್ಕೆ ಹೇಳಿ. ಈ ಕುಡುಕೃಷ್ಣನ ವಾಪಸ್ ಊರಿಗೆ ಕಳಿಸ್ಬಿಡೋಣ. ನನ್ನ ಗಂಡನ ಮಾತ್ರ ಕರ್ಕೊಂಡು ಹೋಗೋಣ. ಇವನು ಊರಿಗೆ ಕಳಿಸ್ಬಿಟ್ರೆ ಅಷ್ಟೇ ಏನಿಯ ಕತೆ. ನಮ್ಮ ಮಾನ ಮರುವದಿ ಎಲ್ಲ ಕಳೆದು ಬಿಡ್ತಾನೆ. ಸರಿ ಅತ್ತೆ, ಆಯಿತು. ಏ ಕೃಷ್ಣ, ಎದ್ದೋ ಊರಿಗೆ ಹೋಗು. ಅಕ್ಕೋ, ನಾನು ನಿನ್ನ ಜೊತೆನೆ ಮಾಡಿಕೊಳಕೋ. ನಾನು ಬತ್ತೀನಿ ಕಣಕೋ. ಬೇಕನ್ ಕೊಂಡ್ಕೊಳ್ದಾಗ ಮಾಡಿಕೊಳಂಗೆ ಆಯ್ತದೆ. ಮುಚ್ಕೊಂಡು ಎದ್ದು ಊರಿಗೆ ಹೋಗು. ಕುಚಿಕು 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 ಕುಚಿಕು. ಈಗ ತಾನೇ ನನ್ನ ಗಂಡನ ಸವಾಸಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಆಗ್ಲೇ ನೀ ಕುಚಿಕು 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 ಅಂತ ಹೇಳ್ತಿದ್ಯಾ? ಕುಚಿಕು ಕುಚಿಕು ಅಂತ ಹೇಳ್ತಿದ್ರೆ ಕುಚ್ಚು ಬಿಡ್ತೀನಿ ಅಷ್ಟೇ. ನೀ ಚಾಕ ತಕೊಂಡು ನಡಿಲ್ಲ ಇಲ್ಲಿಂದ.